ನಿಮ್ ಮುಂದೆ ಇರೋದು ನನ್ ಡ್ಯಾಡ್ ಅಲ್ಲ, ಅವ್ರ ಮಗಳು ಜಾಹ್ನವಿ ದಿವಾನ್. ನನ್ನ ಯಾಮಾರಿಸ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿಮ್ ದಡ್ಡತನ. ಇದಕ್ಕೆ ಉತ್ತರ ಹೇಗ್ ಕೊಡ್ತೀನಿ ಅಂದ್ರೆ, ಇನ್ ಮುಂದೆ ಬಿಸ್ನೆಸ್ ಕೇಸ್ ಅನ್ನೋ ಪದ ನಿನ್ ಬಾಯಲ್ಲೇ ಬರಲ್ಲ ಕಣೆ. ಹಾಗ್ ಮಾಡ್ತೀನಿ ನಾನು. ಅದೇನ್ ಮಾಡ್ತೀಯೋ ಮಾಡ್ಕೋ ಹೋಗೆ. ನಾನೇನ್ ನಿನ್ ಮಾತಿಗೆ ಹೆದರ್ಕೊಂಡು ಕೂತ್ಕೊಳ್ಳೋಳಲ್ಲ. ಸಾಕು ಸಾಕು, ನಿಲ್ಸಿ. ನೀನೇ ಇದನ್ನ ಶುರು ಮಾಡಿರೋದು. ನೀನೇ ಸಾಲ್ವ್ ಮಾಡ್ಬೇಕು. ನಡಿ, ಈಗ್ಲೇ ಧರ್ಮೇಂದ್ರ ಡ್ಯಾಡ್ ಹತ್ರ ಹೋಗಿ ಅವ್ರ ಕಾಲಿಗೆ ಬಿದ್ದು ನಾನ್ ಮಾಡಿದ್ದು ತಪ್ಪಾಯ್ತು ಅಂತ ಕೇಳು. ಕೇಳಲ್ಲ ಅಂದ್ರೆ ನಾನ್ ಬಿಡಲ್ಲ. ಏಯ್ ಸಿಂಧು, ಬಿಡೆ. ಬಾ ಸಿಂಧು, ನಾನ್ ಬರಲ್ಲ, ಬಿಡು ಸಿಂಧು. ಸಿಂಧು, ಕೈ ಬಿಡು. ಅಕ್ಕ, ಬಿಡೆ. ಜಾನ್ವಿ, ಜಾನು ಏನಾಗಿಲ್ಲ, ಬಿಡೆ. ಎದ್ದೇಳು. ಬಿಡು ನನ್ನ ಕೈನ. ಗೊತ್ತು ನಂಗೆ, ಯಾರು ಮುಟ್ಬೇಡಿ ನನ್ನ. ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ನನ್ನ ಬೀಳಿಸ್ಬೇಕು ಅಂತ ಮಾತಾಡ್ಕೊಂಡೆ ಬೀಳ್ಸಿದ್ರಿ ಅಲ್ವಾ? ಇಲ್ಲ ಜಾನು, ನಾನೇನ್ ಬೇಕಂತ ಮಾಡ್ಲಿಲ್ಲ. ಬಿಡೆ ನನ್ನ. ಜಾನು, ಬಿಡೆ. ಅಮ್ಮ, ಜಾನು, ನಾನ್ ಓಡಾಡಬಾರ್ದು ಅಂತ ನನ್ ಕಾಲ್ ಮುರಿಯೋ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಿಜವಾಗ್ಲೂ ಇಲ್ಲ ಜಾನು, ಏನೋ ಗೊತ್ತಾಗ್ದೆ ನಾನು ನಿನ್ಮೇಲೆ ಬಿದ್ಬಿಟ್ಟೆ. ತುಂಬಾ ಪೆಟ್ಟಾಯ್ತಾ? ನೋವಾಗ್ತಿದ್ಯಾ? ನಡಿ. ಬೇಕಾಗಿಲ್ಲ. ಇದಕ್ಕೆ ಉತ್ತರ ಎಷ್ಟು ಕ್ರೂರವಾಗಿರುತ್ತೆ ಅಂತ ನೋಡ್ತಾ ಇರೆ. ಏಯ್ ಸಾಕ್, ನಿಲ್ಸೆ. ಅಷ್ಟೊತ್ತಿಂದ ನಾನು ನೋಡ್ತಾನೆ ಇದ್ದೀನಿ. ಹೇಳಿದ್ನೇ ಹೇಳ್ತಾ ಇದ್ದಾಳೆ. ಓ, ಈ ರೀತಿ ಮನೆಗ್ ಬಂದು ಕೂಗಾಡ್ಕೊಂಡು ನಾಟಕ ಮಾಡ್ಬಿಟ್ರೆ ನನ್ ಕೇಸ್ ವಾಪಸ್ ತಗೋಬಹುದು ಅಂತ ಅನ್ಕೊಂಡಿದ್ಯಾ? ಯಾರು ಆ ರೀತಿ ಮಾಡಿದ್ರೆ ಕೇಸ್ ವಾಪಸ್ ತಗೊಳ್ತಾಳೆ ಅಂತ ಸಿಂಧು ಹೇಳ್ಕೊಟ್ಲಾ? ಅಥವಾ ಮನೇಲಿರೋ ಆ ನಿಮ್ಮಪ್ಪ ಧರ್ಮೇಂದ್ರ ದಿವಾನ್ ಹೇಳದ್ನಾ? ಅಕ್ಕ, ಭವಾನಿ, ಇವಳಿಗೆ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಇವತ್ತು ಮಾಡಿ ತಪ್ಪಾಯ್ತು ಅಂತ ಹೇಳೋ ತನಕ ನಾನ್ ಬಿಡಲ್ಲ. ಅಣ್ಣ, ಏನ್ ಮಾತಾಡ್ತಾ ಇದ್ಯಾ? ಸ್ವಲ್ಪ ಸುಮ್ಮನೆ ಇರೋ. ಸುಮ್ನಿದ್ದು ಇಷ್ಟು ದಿನ ತಪ್ಪು ಮಾಡಿದೆ ವಿರಾಟ್. ನೋಡು ಭವಾನಿ, ಇವತ್ತು ನೀನು ಧರ್ಮೇಂದ್ರ ಅಂಕಲ್ ಹತ್ರ ಸಾರಿ ಕೇಳಬೇಕು. ನಾನ್ ಕೇಳಲ್ಲ. ಭವಾನಿ, ಭವಾನಿ ನಿಂತ್ಕೋ. ಭವಾನಿ, ಜಾನು, ಈ ವಿಷಯದ ಬಗ್ಗೆ ನಿಧಾನಕ್ಕೆ ಮಾತಾಡೋಣ. ಏಯ್, ನೀನ್ ಯಾವಳು ಅಂತ ಮಾತಾಡ್ಬೇಕೆ? ಜಾನ್ವಿ, ಮಾತ್ ಸರಿಯಾಗಿರ್ಲಿ. ಅದನ್ನ ನಿಮ್ ಹೆಂಡತಿಗೆ ಹೇಳಿದ್ರೆ ತುಂಬಾನೇ ಒಳ್ಳೇದು. ಇವಾಗ ಹೋಗ್ತೀನಿ ಕಣೆ, ಆದ್ರೆ ನೀವ್ ಹಾಕಿರೋ ಕೇಸಿಗೆ ಉತ್ತರ ತಗೊಂಡೇ ಬರ್ತೀನಿ. ವಿರಾಟ್, ನಾನ್ ಜಾನುನ್ ಮನೆ ತನಕ ಬಿಟ್ಟು ಬರ್ತೀನಿ.
ಜಾನು 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 ನಿಂತ್ಕೊ, ನಾನು ನಿನ್ ಜೊತೆ ಬರ್ತೀನಿ. ಏಯ್ ಬಿಡೆ